ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಗೆ ಸುಸ್ವಾಗತ. ಅಬ್ಬ ಏನು ಮಳೆ ಗುರು, ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಇವಾಗ ತಾನೇ ವರ್ಕೌಟ್ ಮುಗಿಸಿ ಜಿಮ್ ಕ್ಲೋಸ್ ಮಾಡಿಬಿಟ್ಟು ಬಂದಿದ್ದೀನಿ ಗೈಸ್. ಹೊಟ್ಟೆ ಸಿತ್ತೈತೆ, ಏನಾದರೂ ತಿಂಡಿ ತಿನ್ನಬೇಕು ಅನ್ನಿಸ್ತದೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಬಾ ಗೈಸ್, ಇವಾಗ ನಾನು ಬಂದಿರೋದು ಪ್ರಿವಿಯಸ್ ಗೈಸ್. ಈ ಹೋಟೆಲ್ ಎಷ್ಟು ಚಂದ ಇದೆ ಅಂದರೆ ಕೆಳಗಡೆಯಿಂದ ಅಷ್ಟೇನು ಕಾಣಿಸಲ್ಲ, ಬಟ್ ಮೇಲ್ಗಡೆ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಇನ್ನೂ ಏನೇನು ನೋಡಬೇಕು ಕಾಣೆ. ಒಂಥರ ಚೆನ್ನಾಗಿದೆ ಗೈಸ್. ಇದು ಹೊಟ್ಟೆ ಮಾತ್ರ ಸಕ್ಕತ್ತಾಗಿ ಹಸಿದಿದೆ. ಏನು ತಿನ್ನಬೇಕು ಅಂತ ಇವಾಗ ನೋಡಬೇಕು. ಇಲ್ಲಿ ಸಕ್ಕತ್ತಾಗಿರುತ್ತೆ. ಯಾರಾದ್ರು ಬಂದು ಟ್ರೈ ಮಾಡಿದ್ರೆ ಟ್ರೈ ಮಾಡಿರಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ನೆಕ್ಸ್ಟು ಗೈಸ್, ಈ ಟಿ ಕೆಸಲ್ಲಿ ಸಿಗೋಂಥ ಈ ಟೀ ನೀವೆಲ್ಲೇ ಇಡೀ ಮೈಸೂರು ಹುಡ್ಕೊಂಬಂದ್ರೂ ಎಲ್ಲೂ ಸಿಗಲ್ಲ. ಅಷ್ಟು ಸಕ್ಕತ್ತಾಗಿದೆ ಗೈಸ್. ಟೀ ಎಕ್ಸ್ಪೆನ್ಸಿವ್ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ. A few moments later. ಗೈಸ್, ಪಾಪ ನನ್ನ ಫ್ರೆಂಡು ಅಲ್ಲಿಂದ ಇಲ್ಲಿವರೆಗೂ ಬರೋ ತನಕ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಬ್ರೋಗೆ ಫೋನ್ ಮಾಡಿದೆ. ಒಂದು ಪಟ್ಟಂತ ಬಂದರು ಅಲ್ಲಿಂದ ನಮ್ಮ ಮನೆವರೆಗೂ ಡ್ರಾಪ್ ಆಗುತ್ತೆ. ನೋಡು ಯಜಮಾನ ನಿಂತ ನೋಡು ಯಜಮಾನ. ಗೈಸ್, ಇವಾಗ ಏನಾಗೈತೆ ಅಂತಂದರೆ ಇವಾಗ ನಮ್ಮ ಬ್ರದರ್ಸ್ ಇದಾರಲ್ಲ, ಅವ್ರು ಏನು ಮಾಡೋದ್ರು ಅಂತಂದರೆ ಇವಾಗ ಹೋಗಿದ್ರಂತೆ ಗಣೇಶನ ತರಕ್ಕೆ ಹೋಗಿ ಅಲ್ಲಿ ಏನು ಮಾಡಿದಾರೆ ಅಂದರೆ ಪೊಲೀಸವರೆಲ್ಲ ಇವಾಗ ಅಗದ್ಬಿಟ್ಟವ್ರಂತೆ. ಇವಾಗ ಅಗದ್ಬಿಟ್ಟು ಏನು ಅಂತಂದರೆ ಇವಾಗ ಗಣೇಶನ ತಗೋಗ್ಬಾರ್ದು ಅಂತ ಅಗ್ದಿರೋದು. ಇವಾಗ ನಾನು ಕೇಳ್ತಿರೋದು POP ಗಣಪತಿನ ಆಚೆಗೆ ತಗೋಗ್ಬಾರ್ದು ಅಂತ ಅಗ್ದಿದಾರಂತೆ ಅಲ್ಲಿ. ಇವಾಗ ನನ್ನ ಪ್ರಶ್ನೆ ಏನು ಅಂತಂದರೆ, ಇವಾಗ ಅಗದ್ಮೇಲೆ POP ಗಣಪತಿನ ಮಾಡೋಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ಟರು? ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಗೈಸ್. ಇದೇ ಗಣೇಶ ಗೈಸ್. ಗಣಪತಿ ಬಪ್ಪ ಮೋರಿಯ 1,20,000 ಅಂತ ಗಣೇಶ. ಇವಾಗ ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಿಸಿರೋದಕ್ಕೆ ಇವಾಗ ಬೇರೆಯವರೆಲ್ಲ 2 ಲಕ್ಷ ಕೇಳ್ತಾರಂತೆ. ಎಲ್ಲ ಕೆಲಸಗಳನ್ನ ಮುಗಿಸಿ ಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಿದ್ದೆ ಸಕ್ಕತ್ ಬರ್ತಿದೆ. ನಿದ್ದೆ ಮಾಡಾದ್ಮೇಲೆ ಬೇರೆ ಏನು ಕೆಲಸ ಇದೆ ನೋಡ್ಬೇಕು. ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ನಮ್ಮ ಅಮ್ಮದು ಏನೋ ಬಾ ಅಂತ ಹೇಳ್ತೀವಿ, ಹೋಗ್ಬೇಕು. One eternity later. ಮದುವೆಗೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಡ್ತಾವೆ ಅಂತಂದ್ರೆ ಇವಳು ನಮ್ಮನ್ನ ಜೀವನ ಪೂರ್ತಿ ನೆನ್ಕೋಬೇಕು ಇವಳು ಗಾಯ್ಸ್. ಹೋಗ ಮುಖ ತಿಕ್ಕ ಮುಚ್ಕೊಂಡು ಯಪ್ಪ ದೇವ್ರೆ. ಹಾಯ್ ಹೇಳ್ಬಿಡು ನನಗೆ. ಹಾಯ್ ಅಂತ ಹೇಳು. ಹಾಯ್ ಹೇಳು. ಆಯ್ತು, ಹೋಗಿ ಮಾಡ್ಸಿರೋ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ನಿಮ್ಮ ಅಪ್ಪ ಕಣಂತ ಹೋಗಿ ಕಾಸೆಲ್ಲ ತಗೊಳಕಣ. ಇಲ್ಲ ಬೈ, ಟೈಮ್ ಆಗ್ಬಿಟ್ಟೈತೆ. ಜಿಮ್ ಓಪನ್ ಮಾಡ್ಬೇಕು. ಮಿಸ್ಟರ್ ಆರ್ಯ ಫುಲ್ ಖರಾಬ್ ವರ್ಕೌಟ್ ಮಾತ್ರ, ಫುಲ್ ಫಾರ್ಮಲ್ ಅವರೇ ಮಾತ್ರ. ಎಸ್ಕಮಾನ್ ಗುಡ್, ಡೌನ್ಲೋಡ್ ಮಾಡಿ ಕೆಳಗಡೆ. ನಮ್ಮ ಜಿಮ್ಮಲ್ಲಿ ಏನೇನೋ ಮಾಮರಿಕೊಂಡ್ರಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಮ್ಮ ಜಿಮ್ಮಲ್ಲಿ ಇರೋ ಒಬ್ಬೊಬ್ರು ಒಂದೊಂದು ಥರ ಪ್ರತಿಭೆಗಳೈತೆ ಆಯ್ತಾ. ಆದರೆ ಅವ್ರು ಅವಾಗ ಮಾತ್ರ ತೋರಿಸ್ಕೊಳ್ಳೋದು ಗೈಸ್. ಹಾಂ, ವೆಯ್ಟ್ಸ್ ಹಾಕಿರೋದು ಎರಡು ಮುಗಿಸ್ಕೊಂಡು ನಿಮಗೆ ಕೊಡೋದಿಲ್ಲ. ಸಿಂಹ ನಮ್ಮ ಮೇಲೆ ನಂಬಿಕೆ ಇರೋ ನಿಂಗೆ ಹೇಳ. ಅದಕ್ಕೆ ಏನ್ ಬ್ರೋ ಫುಲ್ ಊದಿಸ್ಬಿಟ್ಟಿದ್ಯಾ, ಫುಲ್ ಖರಾಬು. ಪೋಸ್ ಹೇಳ್ಕೊಲ್ಲ.
ಗೈಸ್ ವರ್ಕೌಟ್ ಎಲ್ಲ ಹೇಳ್ಕೊಟ್ಟಾಯಿತು. ಇವಾಗ ನಮ್ಮ ಅಮ್ಮ ಫೋನ್ ಮಾಡಿದರು, ಬಾ ಊರಿಗೆ ಬಿಟ್ಕೊಡು ಅಂತ. ಸೊ ಅಲ್ಲಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಮ್ಮ ಅಮ್ಮನ ಬಿಟ್ಕೊಡೋ ಹೋಗ್ತಿದ್ದೀನಿ ಗೈಸ್. ಬಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿದೆ, ಏನು ಮಾಡಬೇಕು ಅಂತಲೇ ಗೊತ್ತೈತಲ್ಲ. ಬಟ್ಟೆ ಸಿದೈತೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ತಿನ್ನಕ್ಕೆ ಬಂದಿದ್ದೀನಿ. ವಾ ಬ್ರೋ ಬಾಳೆಹಣ್ಣೆ ಇಲ್ಲ. ಬ್ರೋ ಇದು ಕಾಯ ಬಿಡೈತೆ. ಏಯ್ ಮಾಡೋ ಕೆಲಸ ಮಾಡು. ನೀನು ಹೆಂಗೆ ಆದ್ರೆ ಬಂದೆ ಮತ್ತೆ ಬಿಡ್ಲಾ. ಕೆಲಸ ಮಾಡೋ ಅಂತ ಲೋಪ್ ಬರ್ತಾರ ಅಲ್ಕ ನಿಂತಿದ್ಯಾ ನೀನು. ಬೈ ಚೆನ್ನಾಗಿರ್ತೇವೆ ಬಾಳೆಹಣ್ಣು. ಅವ್ವ ಅಣ್ಣ ನೋಡೋಣ ಇಲ್ಲಿ ಹೆಂಗ ನಿಂತನು. ನಾನು ವೈಲೆಂಟ್ ಆದ್ರೆ ಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ಎಲ್ಲ ಈ ಪಡಿ ಬೆಳ್ ಕಾಣಿಸ್ತಿದೆ ಇದ್ರಲ್ಲಿ. ಏನೇಸು ಎಲ್ಲೇ ಏನಾಯ್ತು ಅಂತ ಕರ್ಕೊಂಬಂದು ಮತ್ತೆ ಕುತ್ಕೊಳ. ಇನ್ನ ಏನ್ ಗಣಪತಿ ಕೂರ್ಸ್ಬಿಡೋರು ಇಲ್ಲಿ ನಿನ್ ಮಕ್ಕದಲ್ಲಿ. ಏನ್ ಬಾರಿ ಆಡ್ತಾಳ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನದು. ಯಾವ ಡಿಜೆ ಕೂರ್ಸ್ತಾರ ತಿಕ್ಕ ಮುಂಚೆ ನೋಡಿ. ಬಡ್ಕೊಂತೀನಿ ಅಂತ ಕರ್ಕೊಂತೀನಿ ಅನ್ನೋ ಪರಿಸ್ಥಿತಿ ನಮ್ದಾಗ ಐತಿ. ಡಿಜೆ ಅಂತ ನೋಡ್ರೆ ಮಮ್ಮಿ ಆಯ್ತಾ ಮಮ್ಮಿ ಎಳಿ ಮೇಲೆ ಪಟ್ಟಂದ ಊಟ ಮಾಡ್ತಾ ಬೇರೆ ಕೂತಿರ ಎಳಿ ಮೇಲಕ್ಕೆ. ಮಮ್ಮಿ ಅಲ್ಲಿ ಟೈಮ್ ಐತೈತೆ ಮಮ್ಮಿ, ನನಗೆ ನಿಜವಾಗ್ಲೂ ವಾಪಸ್ ಬರ್ಬೇಕು ನಾನು. ಆಯ್ತಾ ವಾಪಸ್ ಬರ್ಬೇಕು ನಾನು. ಇಲ್ಲ ಅನ್ರೆಸ್ಪೆಕ್ಟು ಆಮೇಲೆ ಕರಿಯಾ ಕರಿಯ. ಅಲ್ಲಿ ಹೆಲ್ಮೆಟ್ ಎತ್ಕೊ ಬನ್ನಿ ನಂದು. ಯಶವಂತ್ ಹೇಳು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಸರ್? ಅವ್ನು ಜಡ್ಕೆ ನನ್ ಮಕ್ಳು ಸರ್. ಅವ್ನು A few moments later. ಗೈಸ್ ಮಟನ್ ಬಿರಿಯಾನಿ ತಿಂದಿದ್ದೀನಿ ಗೈಸ್. ನಮ್ಗೆ ಯಾವುದೇ ಸೋಮವಾರ ವಾರ ಗಿರ ಏನಿಲ್ಲ, ತಿನ್ಬೇಕು. ತಿನ್ಬೇಕು ಗೈಸ್. ಮಟನ್ ಪೀಸ್ ಅಂದರೆ ಮಟನ್ ಪೀಸು, ತುಪ್ಪ ಇದ್ದಂಗೆ ಇರುವ ಗೈಸ್. ಆದ್ರೂ ಮಾತ್ರ ಮಸ್ತಾಗಿದೆ ಮಟನ್ ಪೀಸ್ ಗೈಸ್. ಊಟ ಎಲ್ಲ ತಿಂದಾಯ್ತು, ಕೈ ತೆಗೆದು ಓಡೋದಷ್ಟೇ ಕೆಲಸ ಗೈಸ್. ನಮ್ಮ ಅಮ್ಮನ ಬಿಟ್ಬಿಟ್ಟು ಬರೋ ತನಕ ಟೈಮ್ ಆಗೋಯ್ತು. ಹಂಗೂ ಹಿಂಗೂ 11:30 ಆಯಿತು ಟೈಮು. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್, ಗುಡ್ ನೈಟ್. ಅಷ್ಟೇ.